ಕಾಳಿದಾಸ ಕೊಟ್ಟಂತಹ ಉಪಮಾನ ದೃಷ್ಟಾಂತಗಳನ್ನ ಈ ಪ್ರಪಂಚದಲ್ಲಿ ಯಾವ ಕವಿಗಳು ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಪ್ರಾಯ ರಾಘವೇಂದ್ರ ವಿಜಯ, ವಾದಿರಾಜ ತೀರ್ಥರು ರಚನೆ ಮಾಡಿದ ರುಕ್ಮಿಣೀಶ ವಿಜಯ, ನಾರಾಯಣ ಪಂಡಿತರು ರಚನೆ ಮಾಡಿದ ಮಧ್ವ ವಿಜಯ ಮೊದಲಾದ ಕಾವ್ಯಗಳನ್ನ ನೋಡಿದರೆ ಅವನಿಗಿಂತಲೂ ಕೂಡ ಮಿಗಿಲಾದ ಅದ್ಭುತವಾದ ಉಪಮಾನಗಳು ಇವತ್ತಿನ ದಿನ ನಮಗೆ ಕಾಣಿಸುತ್ತೋ ಏನೋ ಅಂತ ಅನ್ಸುತ್ತೆ. ಇಂಥ ಒಂದು ಉಪಮಾನವನ್ನ ಕೊಟ್ಟು ಆ ಮಿಂಚುಗಳ ವರ್ಣನೆಯನ್ನ ಕವಿಗಳು ಮಾಡ್ತಾ ಇದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವರ್ಷಾ ಋತುವನ್ನ ಕವಿಗಳು ಅನೇಕ ರೀತಿಯಾಗಿ ವರ್ಣನೆಯನ್ನ ಮಾಡ್ತಾ ಮುಂದೆ ಹೇಳ್ತಾ ಇದ್ದಾರೆ. ಮಳೆಗಾಲದಲ್ಲಿ, ವರ್ಷಾ ಋತುವಿನಲ್ಲಿ ಅದೆಷ್ಟು ಮಳೆ ಬರುತ್ತೆ. ಆ ಮಳೆ ಬಂದ ಸಂದರ್ಭದಲ್ಲಿ ಈ ಭೂಗರ್ಭದಲ್ಲಿ ಆಗ್ತಕ್ಕಂತಹ ಪ್ರಕ್ರಿಯೆಗಳು ಏನು ನಾವೆಲ್ಲ ನೋಡ್ತೇವೆ. ಕಲಿಯುಗ ಆರಂಭ ಆಗಿ ಇನ್ನೂ ಕೂಡ 5,000 ವರ್ಷಗಳೇ ಕಳೆದಿಲ್ಲ. ಇಷ್ಟು ಹೊತ್ತಿಗೆ ಒಂದೇ ನಗರದಲ್ಲಿ ಇದ್ದರೂ ಕೂಡ ಒಂದು ಭಾಗದಲ್ಲಿ ಮಳೆ ಬಂದರೂ ಇನ್ನೊಂದು ಭಾಗದಲ್ಲಿ ಮಳೆ ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಕಲಿಕಾಲದ ಕೊನೆ ಘಟ್ಟದಲ್ಲಿ ಮಳೆಯ ವೇಗ, ಅದರ ರಭಸ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳಿದರೆ ಭಾಗವತದ 12ಶ ಸ್ಕಂಧದಲ್ಲಿ ನಾವು ನೋಡ್ತೇವೆ. ಹಸು ಹೋಗಬೇಕಾದರೆ ಹಸುವಿನ ಒಂದು ಕೊಂಬು ಮಳೆಯ ನೀರಿನಲ್ಲಿ ತೊಯ್ದರೆ ಅದರ ಪಕ್ಕದಲ್ಲಿಯೇ ಇರುವ ಇನ್ನೊಂದು ಕೊಂಬು ಮಳೆಯಿಂದ ತೊಯ್ಯೋದಿಲ್ಲ. ಆ ಭಾಗಕ್ಕೆ ಮಳೆ ಬರೋದಿಲ್ಲ ಅಂತ ಅರ್ಥ. ಹಾಗಾದರೆ ಅದೆಷ್ಟು ರಭಸದಲ್ಲಿ ಮಳೆ ಬಂದೀತು ಆಲೋಚನೆಯನ್ನ ಮಾಡಬೇಕು. ಕೃತಯುಗ, ತ್ರೇತಾಯುಗ, ದ್ವಾಪರ ಈ 3 ಯುಗಗಳಲ್ಲಿ ಮಳೆಯ ಪ್ರಮಾಣ ಶಾಸ್ತ್ರದಲ್ಲಿ ಎಷ್ಟು ಬಾರಿ ಹೇಳಿದ್ದಾರೋ ಅಷ್ಟು ಸಲ ಮಳೆ ಬೆಳೆ ಎಲ್ಲವೂ ಕೂಡ ಬಂದೇ ಬರುತ್ತೆ. ಕೃತಯುಗದಲ್ಲಿ 7 ಬಾರಿ ಮಳೆ, 7 ಬೆಳೆ. ತ್ರೇತಾಯುಗದಲ್ಲಿ 5 ಮಳೆ, 5 ಬೆಳೆ. ದ್ವಾಪರದಲ್ಲಿ 3 ಮಳೆ, 3 ಬೆಳೆ. ಈ 3 ಯುಗಗಳಲ್ಲಿ ಮಳೆ ಬೆಳೆ ಎರಡನ್ನೂ ನಿಖರವಾಗಿ ಹೇಳಲಿಕ್ಕೆ ಬಂದರೂ ಕೂಡ ಕಲಿಯುಗದಲ್ಲಿ ಮಾತ್ರ ಮಳೆಯ ಪ್ರಮಾಣ ಇಂತಿಷ್ಟೇ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದಾರೆ, ಇಂಥ ಮಳೆಗಾಲದಲ್ಲಿ ಈ ಭೂಗರ್ಭದಲ್ಲಿ ಯಾವ ಯಾವ ಪ್ರಕ್ರಿಯೆಗಳು ಉಂಟಾಗತ್ತೆ ಅಂತ ಹೇಳಿದರೆ, ಪೀತ ಪುಷ್ಕರ ಕಲಾಪಪಯೋಭ್ಯೋ ನಿರ್ಗತೈರಿವ ಜಲೈರ್ಜಲದೇಭ್ಯಃ ಪದ್ಮರಾಗಮಣಿ ವಿದ್ರುಮ
भङ्गैरिन्द्रगोपनिकरैः स्थगिता भूः। ಈ ಮಳೆಗಾಲದಲ್ಲಿ ಇಂದ್ರಗೋಪ ಅನ್ನೋ ಹೆಸರಿನ ಕೀಟ ವಿಶೇಷ ಈ ಭೂಮಿಯ ಮೇಲೆ ಮಳೆ ಬಂದಾಗ ಕಾಣಿಸ್ತಾ ಇತ್ತು. ಅದರ ಬಣ್ಣ ಹೇಗಿದೆ? ಕೆಂಪಾದ ಬಣ್ಣದಂತೆ ಕಾಣಿಸ್ತಾ ಇದೆ. ಯಾಕೆ ಕೆಂಪು? ಆ ಇಂದ್ರಗೋಪ ಕೀಟದ ಬಣ್ಣ ಯಾಕೆ ಕೆಂಪಾಗಿದೆ ಅಂತ ಕವಿಗಳು ಹೇಳ್ತಾ ಇದ್ದಾರೆ. ಪೀತ ಪುಷ್ಕರ ಕಲಾಪಪಯೋಭ್ಯ. ಈ ಸೂರ್ಯ ಬೇಸಿಗೆ ಕಾಲದಲ್ಲಿ ನೀರನ್ನ ಹೀರಬೇಕಾದರೆ ಕೇವಲ ಈ ಭೂಮಿಯ ಒಡಲಿನಲ್ಲಿ ಇರುವ ನೀರನ್ನ ಮಾತ್ರ ಹೀರದೆ ಯಾವ ಅತ್ಯಂತ ಸುಂದರವಾದ ಕೆಂಪು ಬಣ್ಣದ ಕಮಲದ ಹೂವಿನ ರಾಶಿಗಳು ಇದ್ದಾವೋ ಅದರ ಸಮೇತವಾಗಿಯೇ ನೀರನ್ನ ನುಂಗುತ್ತಾನಂತ ಆ ಸೂರ್ಯ. ಯಾಕೆ? ತುಂಬಾ ಬಿಸಿಲು ಬಂತು ಅಂದರೆ ಈ ಭೂಮಿಯ ಒಡಲು ಹೇಗೆ ಬರಿದಾಗತ್ತೋ ಹಾಗೆ ಆ ಕಮಲದ ಹೂವು ಕೂಡ ಬತ್ತಿ ಹೋಗುತ್ತೆ. ಹಾಗಾದ್ರೆ ಸೂರ್ಯ ಈ ನೀರನ್ನ ಮಾತ್ರ ಹೀರದೆ ಆ ನೀರಿನ ಒಳಗೆ ಬೆಳೆದ ಯಾವ ಆ ಕಮಲದ ಹೂ ಇದೆ ಅದರ ಸಮೂಹವನ್ನು ಕೂಡ ಕಿತ್ತಿಕೊಂಡು ಬಿಡ್ತಾನಂತೆ ಆ ಸೂರ್ಯ ದೇವ. ಹಾಗಾದ್ರೆ ಕುಡಿದ ನೀರನ್ನ ಪುನಃ ಈ ಭೂಮಿಗೆ ದಕ್ಷಿಣಾಯನದಲ್ಲಿ ಯಾವ ರೀತಿ ಕೊಡ್ತಾನೋ, ಉತ್ತರಾಯಣ ಕಾಲದಲ್ಲಿ ಕುಡಿದಂತಹ ಯಾವ ನೀರು ಇದೆ ಆ ನೀರೇ ಪುನಃ ದಕ್ಷಿಣಾಯನದಲ್ಲಿ ಮಳೆಯ ರೂಪದಲ್ಲಿ ಇವತ್ತಿನ ದಿನ ಭೂಮಿಗೆ ಬರುತ್ತೆ. ಆ ದಕ್ಷಿಣಾಯನ ಕಾಲದಲ್ಲಿ ಭೂಮಿಗೆ ಬಂದಂತಹ ಯಾವ ನೀರು ಕೇವಲ ನೀರು ಮಾತ್ರ ಭೂಮಿಗೆ ಬಂದದ್ದಲ್ಲ, ಹೊರತು ಆ ಕಮಲದ ಹೂವಿನ ಏನು ಕುಡಿದಿದ್ದನೋ ನೀರಿನ ಸಮೇತವಾಗಿ ಅದೇ ರೀತಿಯಾಗಿ ವಾಪಸ್ ಕೇವಲ ಈ ಭೂಗರ್ಭಕ್ಕೆ ನೀರು ಮಾತ್ರ ಬರದೆ ಕಮಲದ ಹೂಗಳೂ ಕೂಡ ಬಂದವು. ಹೇಗೆ ಅಂದರೆ ಯಾವ ಇಂದ್ರಗೋಪ ಅನ್ನೋ ಕೀಟ ವಿಶೇಷ ಇದೆ ಆ ಕೀಟ ವಿಶೇಷ ಅತ್ಯಂತ ಕೆಂಪಾದ ಬಣ್ಣದಿಂದ ಕೂಡಿತ್ತು. ಅದೇ ಕಮಲದ ಹೂವಿನಂತೆ ಇದೆ. ಹಾಗಾದ್ರೆ ಯಾವತ್ತೂ ಕೂಡ ದೇವರು ನಮಗೆ ಈ ಮೂಲಕ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಯಾವತ್ತೂ ಕೂಡ ನಾವು ಪರಮಾತ್ಮನಿಗೆ ಅರ್ಪಣೆ ಮಾಡಿದ ವಸ್ತು ವ್ಯರ್ಥವಾಗಲಾರದು. ಪರಮಾತ್ಮನಿಗೆ ನಾವು ಒಂದನ್ನ ಅರ್ಪಣೆ ಮಾಡಿದರೆ ಅದನ್ನ ಸ್ವೀಕರಿಸಿದ ಪರಮಾತ್ಮ ನಮಗೆ ಅದನ್ನ 10 ಪಟ್ಟಾಗಿ ನಮಗೆ ಕೊಡ್ತಾನೆ. ಹಾಗಾಗಿ ಯಾವುದೇ ಒಂದು ಕರ್ಮವನ್ನ ಆಚರಣೆ ಮಾಡಬೇಕಾದ್ರೆ, ಸತ್ಕರ್ಮಾನುಷ್ಠಾನ ಕೈಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮುಖ್ಯವಾಗಿ ಶ್ರದ್ಧಾ ಭಕ್ತಿಗಳು ಅತ್ಯಂತ ಅವಶ್ಯವಾಗಿ ಬೇಕು ಅನ್ನೋದನ್ನ ಈ ಮೂಲಕ ವರ್ಷಾ ಋತುವಿನಲ್ಲಿ ಈ ಮಳೆಯನ್ನು ಸುರಿಸೋದರ ಮೂಲಕ ನಮಗೆ ಸಂದೇಶವನ್ನ ಕೊಟ್ಟಿದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದೆ ಆ ಮಳೆಗಾಲದ ಸಂದರ್ಭದಲ್ಲಿ ಅತ್ಯಂತ ವೇಗವಾಗಿ ಅತ್ಯಂತ ಸೊಗಸಾಗಿ ಆಕಾಶದಲ್ಲಿ ಮಿಂಚುಗಳೆಲ್ಲವೂ ಕೂಡ ಮೂಡ್ತವೆ. ಆ ಮಿಂಚುಗಳು ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾವೆ ಅಂತ ಹೇಳಿದರೆ ಕವಿಗಳು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಇಂದ್ರಗೋಪ
कुलनीलघनाली मध्यवृत्तिचपलेव चकाशे प्रावृडब्जनयनाचिकुराली यल्लकोल्लसितु कुङ्कुमरेखा ಹಿಂದಿನ ಕಾಲದ ಸ್ತ್ರೀಯರು ಈಗಿನ ಕಾಲದ ಸ್ತ್ರೀಯರ ದೃಷ್ಟಾಂತವನ್ನ ಕೊಡಲಿಕ್ಕೆ ಸ್ವಲ್ಪ ಸಂಕೋಚ ಆಗುತ್ತೆ. ಯಾಕೆ? ಹಿಂದಿನ ಕಾಲದ ಪ್ರತಿಯೊಬ್ಬ ಸ್ತ್ರೀಯರು ಕೂಡ ತಮ್ಮ ಕೂದಲನ್ನ ಹೆರಳು ಹಾಕಿಕೊಳ್ಳಬೇಕಾದರೆ ಮಧ್ಯದಲ್ಲಿ ಬೈತಲೆಯನ್ನ ಬಿಡಿಸಿಕೊಳ್ತಾ ಇದ್ರು. ಈಗಿನ ಕಾಲದ ಸ್ತ್ರೀಯರಲ್ಲಿ ಅಥವಾ ಯುವತಿಯರಲ್ಲಿ ಇಂಥ ಒಂದು ಸಂಸ್ಕೃತಿಯನ್ನ ನಾವು ಕಾಣೋದಿಲ್ಲ. ಹಾಗಾಗಿ ಹಿಂದಿನ ಕಾಲದ ಸ್ತ್ರೀಯರು ಸ್ತ್ರೀಯರ ಲಕ್ಷಣವನ್ನೇ ಹೇಳಬೇಕಾದರೆ ಹೇಳ್ತಾರೆ, ಸ್ತನ ಕೇಶಾದಿಮತಿ ಸ್ತ್ರೀ. ಯಾರಲ್ಲಿ ಅತ್ಯಂತ ಉದ್ದವಾದ ಕೇಶ ರಾಶಿ ಇದೆಯೋ ಅವಳನ್ನ ಸ್ತ್ರೀ ಅಂತ ಕರಿಬೇಕು. ಹಾಗಾಗಿ ಸ್ತ್ರೀಯರು ಹೆರಳನ್ನ ಹಾಕಿಕೊಳ್ಳಬೇಕಾದರೆ ಮಧ್ಯದಲ್ಲಿ ಒಂದು ದಾರಿಯನ್ನ ಬಿಟ್ಟು ಬೈತಲೆಯನ್ನ ನಿರ್ಮಾಣ ಮಾಡಿ ಆ ಬದಿ ಈ ಬದಿ ಎನ್ನುವಂತೆ ಆ ಸ್ತ್ರೀಯರು ಹೆರಳನ್ನ ಹಾಕಿಕೊಳ್ತಾರೆ. ಆ ಬೈತಲೆಯ ಉದ್ದಕ್ಕೂ ಕೂಡ ಏನು ಮಾಡ್ತಾರೆ? ಕುಂಕುಮವನ್ನ ಹಚ್ಚಿಕೊಳ್ತಾರೆ. ಯಾಕೆ ಕುಂಕುಮವನ್ನ ಹಚ್ಚಿಕೊಳ್ತಾರೆ ಅಂದ್ರೆ ಶಾಸ್ತ್ರ ಹೇಳುತ್ತೆ, ಸ್ತ್ರೀಯರ ಬೈತಲೆಯಲ್ಲಿ ಗಂಗಾ ಭಾಗೀರಥಿ ದೇವಿಯ ಪೂರ್ಣ ಸನ್ನಿಧಾನ ಇದೆ. ಅದಕ್ಕೋಸ್ಕರವೇ ಶಾಸ್ತ್ರ ಪ್ರತಿನಿತ್ಯ ತಲೆಯ ಮೇಲೆ ಸ್ನಾನ ಮಾಡಲಿಕ್ಕೆ ಪುರುಷರಿಗೆ ಮಾತ್ರ ವಿಧಾನ ಮಾಡ್ತು, ಸ್ತ್ರೀಯರಿಗೆ ಆ ವಿಧಿಯನ್ನ ವಿಧಾನ ಮಾಡಲಿಲ್ಲ. ಯಾಕೆ? ಪುರುಷರಿಗಾಗಬೇಕಾದರೆ ತಲೆಯಲ್ಲಿ ಗಂಗಾ ಭಾಗೀರಥಿ ಸನ್ನಿಧಾನ ಇಲ್ಲ. ಪುರುಷರ ತಲೆ ಖಾಲಿ ತಲೆ, ಖಾಲಿ ತಲೆ ಖಾಲಿ ಮನೆ ದೆವ್ವದ ಮನೆ ಇದ್ದಂತೆ ಪುರುಷರ ತಲೆ ಇರುತ್ತೆ. ಪುರುಷರ ಕಿವಿಯಲ್ಲಿ ಬಲ ಕಿವಿಯಲ್ಲಿ ಗಂಗಾ ಭಾಗೀರಥಿ ದೇವಿಯ ಸನ್ನಿಧಾನ ಇರುತ್ತೆ. ಅದಕ್ಕೋಸ್ಕರವೇ ಎಲ್ಲಿಯಾದರೂ ಕೂಡ ದೂರದ ಪ್ರಯಾಣದ ಸಂದರ್ಭದಲ್ಲಿ ಮಧ್ಯದಲ್ಲಿ ಶೌಚದ ಒಂದು ಬಾಧೆ ಉಂಟಾದರೆ ಕೈ ತೊಳೆಯಲು ಕಾಲನ್ನ ಶುಚಿರ್ಭೂತ ಮಾಡಲು ನೀರು ಸಿಗದೇ ಇದ್ದ ಸಂದರ್ಭದಲ್ಲಿ ಬಲಕಿವಿಯನ್ನ ಮುಟ್ಟಿ 3 ಬಾರಿ ಪುಂಡರೀಕಾಕ್ಷನ ಸ್ಮರಣೆಯನ್ನ ಮಾಡಿದರೆ ಸಾಕು. ಆಗ ಯಾವುದೇ ತರಹದ ಮೈಲಿಗೆ ಇವನಿಗೆ ಅಂಟೋದಿಲ್ಲ. ಯಾಕೆ? ಪ್ರತಿಯೊಬ್ಬ ಪುರುಷರ ಬಲ ಕಿವಿಯಲ್ಲಿ ಗಂಗಾ ಭಾಗೀರಥಿ ದೇವಿಯ ಸನ್ನಿಧಾನ ಇರುತ್ತೆ. ಆದ್ದರಿಂದ ಆದರೆ ತಲೆಯಲ್ಲಿ ಗಂಗಾ ಭಾಗೀರಥಿ ದೇವಿಯ ಸನ್ನಿಧಾನ ಇಲ್ಲವಾದ್ದರಿಂದ ಪ್ರತಿಯೊಬ್ಬ ಪುರುಷರಿಗೂ ಕೂಡ ಪ್ರತಿನಿತ್ಯ ತಲೆಯ ಮೇಲೆ ಸ್ನಾನ ವಿಧಾನ ಮಾಡಿದ ಶಾಸ್ತ್ರ. ಆದ್ರೆ ಅದೇ ಸ್ತ್ರೀಯರಿಗೆ ನಡು ನೆತ್ತಿಯಲ್ಲಿ ಯಾವ ಬೈತಲೆಯನ್ನ ನಿರ್ಮಾಣ ಮಾಡ್ತಾರೋ ಆ ಬೈತಲೆಯಲ್ಲಿ ಗಂಗಾ ಭಾಗೀರಥಿ ದೇವಿಯ ಸನ್ನಿಧಾನ ಇರೋ ಕಾರಣದಿಂದ ಪ್ರತಿನಿತ್ಯ ತಲೆಯ ಸ್ನಾನ ಅವರಿಗೆ ವಿಹಿತ ಅಲ್ಲ. ಶ್ರಾದ್ದದ ದಿನ, ಹಬ್ಬ ಹರಿದಿನ ಇವೇ ಮೊದಲಾದಂಥ ಪರ್ವದಿನಗಳು ಯಾವ ಇದ್ದಾವೆ ಆ ಪರ್ವದಿನಗಳಲ್ಲಿ ಮಾತ್ರ ಅವರಿಗೆ ತಲೆ ಸ್ನಾನ ವಿಹಿತ ಹೊರತು ಪ್ರತಿನಿತ್ಯ ಅವರಿಗೆ ತಲೆ ಸ್ನಾನ ವಿಹಿತ ಅಲ್ಲ. ಅದಕ್ಕೋಸ್ಕರವೇ ಆ ಗಂಗಾ ಭಾಗೀರಥಿ ದೇವಿಯ ಸನ್ನಿಧಾನ ಇರುವ ಕಾರಣದಿಂದಲೇ ಅವಳಿಗೆ
ಪೂಜೆಯನ್ನು ಸಲ್ಲಿಸೋದಕ್ಕೋಸ್ಕರ ಪ್ರತಿನಿತ್ಯ ಸ್ತ್ರೀಯರು ತಮ್ಮ ಪೈತಲೆಯಲ್ಲಿ ಕುಂಕುಮವನ್ನ ಧಾರಣೆ ಮಾಡ್ತಾರೆ. ಆ ಕುಂಕುಮ ಯಾವ ರೀತಿಯಾಗಿ ತೋರ್ತಾ ಇದೆ? ಈ ಕುಂಕುಮದಂತೆ ಆಕಾಶದಲ್ಲಿ ತೋರ್ತಕ್ಕಂಥ ಮಿಂಚು ನಮಗೆ ಕಾಣಿಸ್ತಾ ಇದೆ. ಹೇಗೆ? ಇಂದ್ರ ನೀಲ ಕುಲ ನೀಲ ಘನಾನಿ ಮಧ್ಯವೃತ್ತಿ ಚಪಲ ಇವ. ಮೋಡ, ಆಕಾಶದಲ್ಲಿ ಇರತಕ್ಕಂತಹ ಮೋಡ ಯಾವ ರೀತಿಯಾಗಿದೆ? ಇಂದ್ರನೀಲ ಮಣಿಯಂತೆ ಅತ್ಯಂತ ಕಪ್ಪಾದ ಕಾಂತಿಯಿಂದ ಕೂಡಿದೆ ಮೋಡಗಳು. ಮಳೆಗಾಲದಲ್ಲಿ ಸೂರ್ಯ ಉದಯಿಸಿದರೂ ಕೂಡ, ಎಂಥ ಮಧ್ಯಾಹ್ನ ಕಾಲದಲ್ಲಿಯೂ ಕೂಡ ಆ ಸೂರ್ಯನನ್ನ ಮೋಡಗಳು ಆವರಿಸಿದರೆ ಸಂಪೂರ್ಣ ಕತ್ತಲೆಯಂತೆ ಆಗಿಬಿಡುತ್ತೆ ಈ ಪ್ರಪಂಚ ಎಲ್ಲವೂ ಕೂಡ. ಹಾಗಾದರೆ ಇಂದ್ರ ನೀಲ ಮಣಿಯಂತೆ ಅತ್ಯಂತ ಕಪ್ಪಾದ ಕಾಂತಿ ಆ ಮೋಡಗಳಲ್ಲಿ ಇರುತ್ತೆ. ಅಂಥ ಮೋಡಗಳ ಮಧ್ಯದಲ್ಲಿ ಸ್ತ್ರೀಯರ ಬೈತಲೆಯಂತೆ ಈ ಮಿಂಚು ಹೊಳಿತಾ ಇದೆ. ಅದು ಹೇಗೆ ತೋರ್ತಾ ಇದೆ ಅಂದ್ರೆ, ಮಳೆಗಾಲವೇ ಇಲ್ಲಿ ಒಬ್ಬ ಸುಂದರಿಯಾದ ಸ್ತ್ರೀ. ಆ ಮಳೆಗಾಲ ಎಂಬ ಯಾವ ಸುಂದರಿ ಸ್ತ್ರೀ ಇದ್ದಾಳೆ, ಅವಳು ಬಾಚಿದ ಯಾವ ತಲೆಗೂದಲು ಇದೆ, ಅದರ ಮಧ್ಯದಲ್ಲಿ ಯಾವ ರೀತಿ ಬೈತಲೆಯನ್ನ ನಿರ್ಮಾಣ ಮಾಡಿಕೊಳ್ತಾಳೋ ಅದರಂತೆ ಈ ಮೋಡಗಳ ಮಧ್ಯದಲ್ಲಿ ಆ ಮಿಂಚೆಂಬ ಬೈತಲೆ ತೋರ್ತಾ ಇದೆ. ಆ ಮಿಂಚೆ ಒಂದು ಬೈತಲೆಯಂತೆ ಕಾಣಿಸ್ತಾ ಇದೆ. ಹೀಗೆ ಅತ್ಯಂತ ಉತ್ತಮವಾದ ಉಪಮಾನವನ್ನ ಕೊಟ್ಟು ಆ ಮಿಂಚನ್ನ ವರ್ಣನೆ ಮಾಡ್ತಾ ಇದ್ದಾರೆ. ನಾವೆಲ್ಲ ಕೇಳ್ತೇವೆ ಕಾವ್ಯ ಸಾಹಿತ್ಯದಲ್ಲಿ, ಉಪಮಾ ಕಾಳಿದಾಸಸ್ಯ ಭಾರವೇ ಅರ್ಥ ಗೌರವಂ ದಂಡಿನ ಪದ ಲಾಲಿತ್ಯಂ ಮಾಖೆ ಸಂತಿತ್ರಯೋ ಗುಣಾಹ ಅಂತ ನಾವು ಈ ರೀತಿಯಾಗಿ ಕೇಳ್ತೇವೆ. ಕಾಳಿದಾಸ ಕೊಟ್ಟಂತಹ ಉಪಮಾನ ದೃಷ್ಟಾಂತಗಳನ್ನ ಈ ಪ್ರಪಂಚದಲ್ಲಿ ಯಾವ ಕವಿಗಳು ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಪ್ರಾಯ ರಾಘವೇಂದ್ರ ವಿಜಯ, ವಾದಿರಾಜ ತೀರ್ಥರು ರಚನೆ ಮಾಡಿದ ರುಕ್ಮಿಣೀಶ ವಿಜಯ, ನಾರಾಯಣ ಪಂಡಿತರು ರಚನೆ ಮಾಡಿದ ಮಧ್ವ ವಿಜಯ ಮೊದಲಾದ ಕಾವ್ಯಗಳನ್ನ ನೋಡಿದರೆ ಅವನಿಗಿಂತಲೂ ಕೂಡ ಮಿಗಿಲಾದ ಅದ್ಭುತವಾದ ಉಪಮಾನಗಳು ಇವತ್ತಿನ ದಿನ ನಮಗೆ ಕಾಣಿಸುತ್ತೋ ಏನೋ ಅಂತ ಅನ್ಸುತ್ತೆ. ಇಂಥ ಒಂದು ಉಪಮಾನವನ್ನ ಕೊಟ್ಟು ಆ ಮಿಂಚುಗಳ ವರ್ಣನೆಯನ್ನ ಕವಿಗಳು ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಮಳೆಗಾಲದಲ್ಲಿ ಮೋಡಗಳೆಲ್ಲವೂ ಕೂಡ ದಕ್ಷಿಣ ದಿಕ್ಕಿಗೆ ಹೋಗ್ತವೆ. ಯಾಕೆ ಹೋಗ್ತವೆ ದಕ್ಷಿಣ ದಿಕ್ಕಿಗೆ? ಅದಕ್ಕೆ ಹೇಳ್ತಾ ಇದ್ದಾರೆ, ಕುಂಭಸಂಭವ ಗುರೋರುಪದೇಶಂ ಪ್ರಾಪ್ತು ಕಾಮ ಇವ ದಕ್ಷಿಣ ದೇಶಂ ಜೃಂಭಮಾಣ ಜಲಧೌ ಜಲಪಾನೆ ವಾರಿವಾಹನಿವಹೋ ವಿಶತಿ ಸ್ಮ. ಮಳೆಗಾಲದಲ್ಲಿ ಮೋಡಗಳೆಲ್ಲವೂ ಕೂಡ ದಕ್ಷಿಣ ದಿಕ್ಕಿಗೆ ಪ್ರಯಾಣವನ್ನ ಬೆಳೆಸ್ತಾವೆ. ಯಾಕೆ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಬೆಳೆಸ್ತಾವೆ? ಮಲಯಾಚಲ ಪರ್ವತ ಅಂತ ಒಂದು ದೊಡ್ಡ ಪರ್ವತ. ಆ ಪರ್ವತದಲ್ಲಿ ಕುಂಭಡಿಂಬ ಅನ್ನೋ ಹೆಸರಿನ ಮಹರ್ಷಿಗಳು ವಾಸ ಮಾಡ್ತಾರೆ. ಯಾರು? ಅಗಸ್ತ್ಯ ಮಹರ್ಷಿಗಳು. ಅವರ ದೇಹ ಮಡಿಕೆಯಲ್ಲಿ ಸೇರಿಸಬಹುದಾದ ಅತ್ಯಂತ ಪುಟ್ಟದಾದ ದೇಹ ಆ ಅಗಸ್ತ್ಯ ಮಹರ್ಷಿಗಳ ದೇಹ. ಅಂಥ ಅಗಸ್ತ್ಯ ಮಹರ್ಷಿಗಳ ಆಶ್ರಮ ಮಲಯಾಚಲ ಪರ್ವತದಲ್ಲಿ ಇದೆ.
ಆ ಮಲಯಾಚಲ ಪರ್ವತ ದಕ್ಷಿಣ ದಿಕ್ಕಿನಲ್ಲಿ ಕಾಣಿಸುತ್ತೆ. ಅಂಥ ದಕ್ಷಿಣ ದಿಕ್ಕಿನಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ಯಾವ ಅಗಸ್ತ್ಯ ಮಹರ್ಷಿಗಳು ಇದ್ದಾರೆ, ಅವರ ಮೂಲಕ ಉಪದೇಶವನ್ನ ಪಡೆದುಕೊಳ್ಳೋದಕ್ಕೋಸ್ಕರವೋ ಏನೋ ಈ ಎಲ್ಲ ಮೋಡಗಳು ಕೂಡ ದಕ್ಷಿಣ ದಿಕ್ಕಿಗೆ ಪ್ರಯಾಣವನ್ನ ಬೆಳೆಸಿದ್ದಾವೆ. ಯಾಕೆ ಅಗಸ್ತ್ಯ ಮಹರ್ಷಿಗಳ ಹತ್ತಿರ ಉಪದೇಶವನ್ನ ಪಡೆದುಕೊಳ್ಳಬೇಕು ಅಂತ ಹೇಳಿದರೆ, ಅದಕ್ಕೋಸ್ಕರ ಹೇಳ್ತಾರೆ, ಅಗಸ್ತ್ಯ ಮಹರ್ಷಿಗಳು ಹಿಂದೆ ತಮ್ಮ ನಿತ್ಯಾನುಷ್ಠಾನವನ್ನ ಪೂರೈಸಿಕೊಳ್ಳುವಂತಹ ಸಂದರ್ಭ ಬಂದಾಗ ಸಮುದ್ರ ರಾಜ ಅನುಷ್ಠಾನಕ್ಕೆ ತುಂಬಾ ತೊಂದರೆಯನ್ನು ಕೊಡ್ತಾ ಇದ್ದ. ಹೀಗೆ ತೊಂದರೆಯನ್ನ ಕೊಟ್ಟಾಗ ಇಡೀ ಆ ಸಮುದ್ರವನ್ನೇ ಆಪೋಷಣವನ್ನ ಮಾಡಿ ಜೀರ್ಣಿಸಿಕೊಂಡಂತಹ ಮಹಾನುಭಾವರು ಆ ಅಗಸ್ತ್ಯ ಮಹರ್ಷಿಗಳು. ಹಾಗಾದ್ರೆ ಎಂಥ ಅಗಾಧವಾದ ಆಳವಾದ ಅಪರಿಮಿತವಾದ ಈ ಸಮುದ್ರವನ್ನೇ ಆಪೋಷಣ ತೆಗೆದುಕೊಂಡಂಥ ಮಹರ್ಷಿಗಳು ಈ ಅಗಸ್ತ್ಯ ಮಹರ್ಷಿಗಳು. ಅದರಿಂದ ಇಂಥ ಅಗಸ್ತ್ಯ ಮಹರ್ಷಿಗಳ ಹತ್ತಿರ ಹೋದರೆ ಆಗ ನಾವು ಕೂಡ ಮಳೆಗಾಲದಲ್ಲಿ ಅಬ್ಬರಿಸ್ತಾ ಇರ್ತಕ್ಕಂತಹ ಸಮುದ್ರದಲ್ಲಿ ಯಾವ ನೀರು ಉಕ್ಕೆ ಇರುತ್ತೆ, ಆ ನೀರನ್ನ ಕುಡಿಯಬೇಕು, ಹೇಗ್ ಕುಡಿಬೇಕು, ಅದಕ್ಕೆ ಉಪಾಯ ಏನು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೋಸ್ಕರ ಎನ್ನುವಂತೆ ದಕ್ಷಿಣ ದಿಕ್ಕಿಗೆ ಎಲ್ಲ ಮೋಡಗಳು ಕೂಡ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾವೆ.